ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಲಾಕ್ಡೌನ್ಗೆ ಕ್ಯಾರೆ ಅನ್ನದೇ ಸುತ್ತುತ್ತಿರೋರಿಗೆ ಖಾಕಿ ಬಿಸಿ ಮುಟ್ಟಿಸಿದ್ದು ಹೇಗೆ? ಫುಡ್ ಡೆಲಿವರಿ ಬಾಯ್ಸ್ಗೆ ಬೆವರಿಸಿದ್ದು ಹೇಗೆ? ಬೆಂಗಳೂರು ಪೊಲೀಸರು ರಾಜ್ಯದ ಆಕ್ಸಿಜನ್ ಸಮಸ್ಯೆ ನಿವಾರಿಸಲು ಬಂದಿದ್ದ ಹೇಗೆ ಪ್ರಾಣವಾಯು? ವಿಶ್ವಕ್ಕೆ ಮಾರಕವಾಯ್ತಾ ಭಾರತದ ರೂಪಾಂತರಿ ಕೊರೋನಾ? ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಡೇ 2 ಹೇಗಿದೆ? ಮೆಜೆಸ್ಟಿಕ್ ಸುತ್ತಮುತ್ತ ವಾಹನ ಸಂಚಾರ ಹೇಗಿದೆ? ಯಶವಂತಪುರ ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರೇ ಕಂಗಾಲಾಗಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಲಾಕ್ಡೌನ್ ಡೇ 2 ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಪೊಲೀಸರ ಸರ್ಪಕಾವಲು ಹೆಚ್ಚಿದ್ದು ಎರಡನೇ ದಿನದ ಲಾಕ್ಡೌನ್ಗೆ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಇಂದು ಲಾಠಿ ಏಟಿನ ರುಚಿ ಇರಲ್ಲ ಅಂತ ಜನರು ನಿರ್ಲಕ್ಷಿಸಿ ಹೊರಬಂದ್ರೆ ಕಜ್ಜಾಯ ಕಟ್ಟಿಟ್ಟ ಬುತ್ತಿ ಬೇಕಾಬಿಟ್ಟಿ ವಾಹನ ಹತ್ತಿ ಸುತ್ತಿದ್ರೆ ವಾಹನದ ಜೊತೆ ನೀವು ಲಾಕ್ ಆಗಬೇಕಾಗುತ್ತೆ. ಅಗತ್ಯ ವಸ್ತು ಖರೀದಿ ಸಮಯ ಅಂತ್ಯವಾಗ್ತಿದ್ದಂತೆ ನಗರವನ್ನ ಪೊಲೀಸರು ಕಂಪ್ಲೀಟ್ ಲಾಕ್ ಮಾಡಿದ್ದು ಯಾರಾದ್ರೂ ಅನಗತ್ಯ ಹೊರಗೆ ಬಂದ್ರೆ ಖಾಕಿ ತಕ್ಕ ಶಾಸ್ತಿ ಮಾಡಲಿದೆ. ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಾಯಂಡಹಳ್ಳಿ ಸರ್ಕಲ್ನಲ್ಲಿ ಬೆಳಗ್ಗೆಯಿಂದಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೈಸೂರು ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಬೀಡು ಬಿಟ್ಟ ಪೊಲೀಸರು ಅನಗತ್ಯವಾಗಿ ಹೊರಬಂದ ವಾಹನಗಳನ್ನು ಸೀಸ್ ಮಾಡುತ್ತಿದ್ದಾರೆ. ಬೇಕಾಬಿಟ್ಟಿಯಾಗಿ ರಸ್ತೆಗಿಳಿದ ಸವಾರರ ವಿರುದ್ಧ ಕೇಸ್ ಹಾಕಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಲಾಕ್ಡೌನ್ ಮಧ್ಯೆ ಮೆಜೆಸ್ಟಿಕ್ ಸುತ್ತಮುತ್ತ ವಾಹನ ಸಂಚಾರ ಎಂದಿನಂತೆ ಸಾಗಿದೆ. ಎರಡನೇ ದಿನವೂ ತಲೆಕೆಡಿಸಿಕೊಳ್ಳದ ಜನ ಸಂಚಾರದಲ್ಲಿ ತೊಡಗಿದ್ದಾರೆ. ನಿನ್ನೆಯ ಪೊಲೀಸ್ ಆಕ್ಷನ್ಗೆ ಸಿಟಿ ಜನತೆ ಬೆಚ್ಚಿಬಿದ್ದಿದ್ರು. ಹೀಗಾಗಿ ಬೆಂಗಳೂರಿನ ಹಲವೆಡೆ ಜನರ ಅನಗತ್ಯ ಓಡಾಟ ಕೊಂಚ ತಗ್ಗಿತ್ತು. ಆದರೆ ಇವತ್ತು ಮತ್ತೆ ಸಂಚಾರ ಹೆಚ್ಚಾಗಿದೆ. ಲಾಕ್ಡೌನ್ನಿಂದ ಕೆಆರ್ ಮಾರ್ಕೆಟ್ ಕೂಡ ಖಾಲಿಯಾಗಿದೆ. ತಳ್ಳುವ ಗಾಡಿಯಲ್ಲಿ ಮಾತ್ರ ವ್ಯಾಪಾರಕ್ಕೆ ಅವಕಾಶ ನೀಡಲಾಗಿದ್ದು ಫುಟ್ಪಾತ್ ಮೇಲೆ ವ್ಯಾಪಾರಕ್ಕೆ ಪಾಲಿಕೆ ಬ್ರೇಕ್ ಹಾಕಿದೆ. ಅಲ್ಲದೆ ಕೆಆರ್ ಮಾರ್ಕೆಟ್ ಸುತ್ತಮುತ್ತಲೂ ವ್ಯಾಪಾರ ಮಾಡದಂತೆ ನಿರ್ಬಂಧ ಹೇರಲಾಗಿದೆ. ಹೀಗಾಗಿ ಬೆರಳೆಣಿಕೆಯಷ್ಟು ವ್ಯಾಪಾರಿಗಳು ಮಾತ್ರ ವ್ಯಾಪಾರದಲ್ಲಿ ತೊಡಗಿದ್ರು. ಕೆಆರ್ ಮಾರ್ಕೆಟ್ನ ಎಸ್ಜೆಪಿ ರಸ್ತೆಯಲ್ಲಿದ್ದ ಹೂ ಹಣ್ಣಿನ ಅಂಗಡಿಗಳನ್ನು ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ಎನ್ಆರ್ ರಸ್ತೆಯಲ್ಲಿ ಮಾತ್ರ ಕೆಲ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ಮಾಲೀಕರು ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ರು. ಇನ್ನು ರಸ್ತೆ ಬದಿಯಲ್ಲಿನ ಅಂಗಡಿಗಳನ್ನು ಪೊಲೀಸರು ಮುಚ್ಚಿಸಿದ್ದು ಮಾರ್ಷಲ್ಗಳು ಮಾರುಕಟ್ಟೆ ತುಂಬಾ ರೌಂಡ್ಸ್ ಹಾಕಿದ್ರು. ಶಿವಾಜಿನಗರದ ರಸೆಲ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ಸಾಗಿತ್ತು. ಹೀಗಾಗಿ ವಾಹನ ತರದಂತೆ ಸವಾರರಿಗೆ ಪೊಲೀಸರು ಎಚ್ಚರಿಕೆ ನೀಡಿದ್ರು. ಹಾಗಿದ್ರೂ ರಸೆಲ್ ಮಾರ್ಕೆಟ್ಗೆ ವಾಹನದ ಜೊತೆ ಬಂದ ಜನ ತರಕಾರಿ ಹಣ್ಣು ಮಾಂಸ ಖರೀದಿಸಲು ಮುಗಿಬಿದ್ದಿದ್ರು. ಈ ವೇಳೆ ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಧರಿಸದೆ ಜನ ನಿರ್ಲಕ್ಷ್ಯ ತೋರಿದ್ರು. ಯಶವಂತಪುರ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ನಿಧಾನವಾಗಿ ಸಾಗಿತ್ತು. ಎರಡನೇ ದಿನದ ಲಾಕ್ಡೌನ್ ಮಧ್ಯೆ ಅಂಗಡಿ ತೆಗೆದು ಮಾಲೀಕರು ಗ್ರಾಹಕರಿಗೆ ಕಾದು ಕುಳಿತಿದ್ರು. ಮಾರ್ಕೆಟ್ನತ್ತ ಧಾವಿಸಿದ ಜನ ಅಗತ್ಯ ವಸ್ತುಗಳನ್ನು ಖರೀದಿಸಿದ್ರು. ತರಕಾರಿಗಳನ್ನು ಆಟೋ ಗೂಡ್ಸ್ ವಾಹನಗಳಲ್ಲಿ ತಂದ ವ್ಯಾಪಾರಸ್ಥರು ವ್ಯವಹಾರದಲ್ಲಿ ತೊಡಗಿದ್ರು. ಮಲ್ಲೇಶ್ವರಂ ಸರ್ಕಲ್ ಬಳಿ ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಪಾಸಣೆ ನಡೆಸಿದ್ರು. ಅನಗತ್ಯವಾಗಿ ರಸ್ತೆಗಿಳಿದ ವಾಹನಗಳನ್ನು ಚೆಕ್ ಮಾಡಿ ಸುಳ್ಳು ಹೇಳಿದ ಸವಾರರ ಬೈಕ್ಗಳನ್ನು ಸೀಸ್ ಮಾಡಿದ್ರು. ಇನ್ನು ಮಲ್ಲೇಶ್ವರಂ ಮಾರ್ಕೆಟ್ ಜನರಿಲ್ಲದೆ ಬಿಕೋ ಎಂತಿತ್ತು. 10 ಗಂಟೆಯವರೆಗೆ ಖರೀದಿಗೆ ಅವಕಾಶವಿದ್ರೂ ಗ್ರಾಹಕರು ಮಾರ್ಕೆಟ್ನತ್ತ ಸುಳಿಯಲಿಲ್ಲ. ಹೀಗಾಗಿ ವ್ಯಾಪಾರಸ್ಥರು ಅಂಗಡಿ ಓಪನ್ ಇಟ್ಟು ಜನರಿಗೆ ಕಾಯುವಂತಾಗಿತ್ತು. ಮಲ್ಲೇಶ್ವರಂ ಮಾರ್ಕೆಟ್ನಲ್ಲಿ ವ್ಯಾಪಾರಿಯೊಬ್ಬ ಅಳಲು ತೋಡಿಕೊಂಡಿದ್ದಾನೆ. ಅರ್ಧ ದಿನ ವ್ಯಾಪಾರ ಮಾಡಿ ಬದುಕು ದೂಡೋದೇ ಕಷ್ಟ ಆಗ್ತಿದೆ. ಮಕ್ಕಳ ವಿದ್ಯಾಭ್ಯಾಸ ಹೋಯ್ತು, ಅದು ಹೋದ್ರೆ ಹೋಗ್ಲಿ, ಆದ್ರೆ 3 ಹೊತ್ತಿನ ಊಟಕ್ಕೆ ನಾವು ಏನ್ ಮಾಡಬೇಕು ಅಂತ ಹೂವಿನ ವ್ಯಾಪಾರಿ ರಾಮು ಪ್ರಶ್ನಿಸಿದ್ದಾನೆ. ನೂರಾರು ಜನ ಸೋಂಕಿನಿಂದ ಸಾಯ್ತಿದ್ದಾರೆ. ಮೃತರ ಪೂಜೆಗೆ ಹೂವು ಅಗತ್ಯವಾಗಿದೆ. ಆದ್ರೆ ಹೂವು ಮಾರಾಟ ಮಾಡಲು ಸಮಯವೇ ಇಲ್ಲ. ಹೀಗಾಗಿ ಹೂ ವ್ಯಾಪಾರಕ್ಕೆ ಹೆಚ್ಚು ಸಮಯ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾನೆ. ಹೂವು ತಂದಿಟ್ಟ ಕೆಲವೇ ಗಂಟೆಗಳಲ್ಲಿ ಮುಚ್ಚಿಸ್ತೀರಿ, ಹಿಂಗಾದ್ರೆ ಬದುಕು ದೂಡೋದು ಹೇಗೆ ಅಂತ ವ್ಯಾಪಾರಿ ರಾಮು ಅಂತರಾಳ ಹೊರಹಾಕಿದ್ದಾನೆ. ಲಾಕ್ಡೌನ್ನಿಂದ ಹೈರಾಣಾಗಿರುವವರು ಬೆಂಗಳೂರಿಗೆ ಗುಡ್ ಬೈ ಹೇಳಿದ್ದು ಹೇಗೆ? ಬೆಂಗಳೂರಿನಲ್ಲಿ ಲಾಕ್ಡೌನ್ ಕಂಟ್ರೋಲ್ ತಪ್ಪುತ್ತಿದ್ಯಾ? ಲಾಕ್ಡೌನ್ನಿಂದ ಯಶವಂತಪುರ ರೈಲ್ವೆ ನಿಲ್ದಾಣದ ಕೂಲಿ ಕಾರ್ಮಿಕರಿಗೆ ಎದುರಾಗಿರುವ ಸಂಕಷ್ಟ ಎಂಥದ್ದು? ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಲಾಕ್ಡೌನ್ನಿಂದ ಜನರ ವಲಸೆ ಮುಂದುವರೆದಿದೆ. ಬೆಂಗಳೂರು ಬಿಟ್ಟು ಜನರು ಊರುಗಳಿಗೆ ತೆರಳುತ್ತಿದ್ದು ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಜನಜಂಗುಳಿಯೇ ಸೇರಿದೆ. ಲಗೇಜ್ ಸಮೇತ ಬೆಂಗಳೂರು ಬಿಟ್ಟು ಪ್ರಯಾಣ ಬೆಳೆಸಿದ್ದಾರೆ.
ಯಶವಂತಪುರ ರೈಲು ನಿಲ್ದಾಣದ ಹೊರಗೆ ಖಾಲಿಯಾಗಿದೆ. ಯಾರೂ ಹೊರಗೆ ನಿಲ್ಲದಂತೆ ಪೊಲೀಸರು ಖಡಕ್ ಎಚ್ಚರಿಕೆ ನೀಡಿ ಪ್ರಯಾಣಿಕರನ್ನ ರೈಲು ನಿಲ್ದಾಣದ ಒಳಗೆ ಕಳಿಸಿದ್ದಾರೆ. ಅನಗತ್ಯವಾಗಿ ಗುಂಪು ಸೇರೋದನ್ನ ತಡೆಯಲು ಕ್ರಮ ಕೈಗೊಂಡಿದ್ದು, ಟಿಕೆಟ್ ಖರೀದಿಗೆ ಅಂತರ ಕಾಯ್ದುಕೊಂಡು ಪ್ರಯಾಣಿಕರು ನಿಂತಿದ್ರು. ಕೊನೆಗೂ ಪೊಲೀಸರ ಖಡಕ್ ರೂಲ್ಸ್ಗೆ ಜನರು ಬುದ್ಧಿ ಕಲಿತಿದ್ದಾರೆ. ಕೊರೋನಾ ಅಬ್ಬರದಿಂದ ಅತ್ತಿಬೇಲ್ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದು, ತಮಿಳುನಾಡಿನಿಂದ ಬರುವ ವಾಹನಗಳ ತಪಾಸಣೆ ಮಾಡುತ್ತಿದ್ದಾರೆ. ಬೆಂಗಳೂರಿಗೆ ಬರಲು ಕಾರಣ ಕೇಳ್ತಿರುವ ಪೊಲೀಸರು ಬ್ಯಾರಿಕೇಡ್ ಹಾಕಿ ವಾಹನಗಳನ್ನು ಅಡ್ಡಗಟ್ಟಿ ಪರಿಶೀಲನೆ ಮಾಡುತ್ತಿದ್ದಾರೆ. ಅಲ್ಲದೆ ಐಡಿ ಕಾರ್ಡ್ ಇಲ್ಲದವರನ್ನ ವಾಪಸ್ ಕಳಿಸುತ್ತಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ಸ್ಫೋಟವಾಗ್ತಿದ್ರೂ ಬಳ್ಳೂರು ಚೆಕ್ಪೋಸ್ಟ್ನಲ್ಲಿ ನಿರ್ಲಕ್ಷ್ಯ ತೋರಲಾಗ್ತಿದೆ. ತಮಿಳುನಾಡಿನಿಂದ ಬೆಂಗಳೂರಿಗೆ ಜನರು ಯಾವುದೇ ತಪಾಸಣೆ ಇಲ್ಲದೆ ರಾಜಾರೋಷವಾಗಿ ಎಂಟ್ರಿ ಕೊಡ್ತಿದ್ದಾರೆ. ಬಳ್ಳೂರು ಚೆಕ್ಪೋಸ್ಟ್ ಬಳಿ ಕೇವಲ ತಮಿಳುನಾಡು ಪೊಲೀಸರು ಮಾತ್ರ ತಪಾಸಣೆ ಮಾಡ್ತಿದ್ದು, ಬೆಂಗಳೂರಿನಿಂದ ತಮಿಳುನಾಡಿಗೆ ಹೋಗುವವರ ಚೆಕ್ ಮಾಡ್ತಿದ್ದಾರೆ. ಆದರೆ ರಾಜ್ಯದ ಪೊಲೀಸರು ಯಾವುದೇ ತಪಾಸಣೆ ಮಾಡ್ತಿಲ್ಲ. ಲಾಕ್ಡೌನ್ನಲ್ಲೂ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಿಗ್ನಲ್ ಬೀಳುವಷ್ಟು ಸಂಚಾರ ದಟ್ಟಣೆಯಾಗ್ತಿದೆ. ನಾಯಂಡಹಳ್ಳಿ ಜಂಕ್ಷನ್ನಲ್ಲಿ ಪೊಲೀಸರು ಟ್ರಾಫಿಕ್ ಸಿಗ್ನಲ್ ಆರಂಭಿಸಿದ್ರು. ರಾಜರಾಜೇಶ್ವರಿ ನಗರ, ಬನಶಂಕರಿ, ನಾಗರಬಾವಿ ಕಡೆಗಳಿಂದ ವಾಹನಗಳು ಹೆಚ್ಚಾಗಿ ಓಡಾಡ್ತಿದ್ದು, ವಾಹನಗಳ ಸಂಚಾರ ಹೆಚ್ಚಾಗಿದ್ರಿಂದ ನಾಯಂಡಹಳ್ಳಿ ಜಂಕ್ಷನ್ನಲ್ಲಿ ಪೊಲೀಸರು ತಪಾಸಣೆಯನ್ನು ಕೈಬಿಟ್ಟಿದ್ದಾರೆ. ಲಾಕ್ಡೌನ್ 2ನೇ ದಿನವಾದ ಇಂದು ಏರ್ಪೋರ್ಟ್ ರಸ್ತೆಯ ಎಲ್ಲ ಫ್ಲೈಓವರ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಸರ್ವಿಸ್ ರೋಡ್ ಮೂಲಕ ಏರ್ಪೋರ್ಟ್ಗೆ ತೆರಳಲು ವ್ಯವಸ್ಥೆ ಮಾಡಿದ್ದು, ಏರ್ಪೋರ್ಟ್ಗೆ ತೆರಳುವ ವಾಹನಗಳಿಗೆ ಯಾವುದೇ ನಿರ್ಬಂಧ ಇಲ್ಲ. ಫ್ಲೈಟ್ ಟಿಕೆಟ್ ತೋರಿಸಿ ಸಂಚರಿಸಬಹುದಾಗಿದ್ದು, ಇನ್ನು 13 ದಿನ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವ ಮೇಲ್ಸೇತುವೆಗಳು ಬಂದ್ ಆಗಿರಲಿದೆ. ಲಾಕ್ಡೌನ್ ಎಫೆಕ್ಟ್ಗೆ ಯಶವಂತಪುರ ಎಪಿಎಂಸಿಯಲ್ಲಿನ ಕಡಲೆಕಾಯಿ ಮಂಡಿ ಖಾಲಿಯಾಗಿತ್ತು. ಪ್ರತಿದಿನ ಕಡಲೆಕಾಯಿ ಮಂಡಿಯಲ್ಲಿ ನೂರಾರು ಸಂಖ್ಯೆಯ ಜನರು ಸೇರ್ತಿದ್ರು. ಆದರೆ ಭರ್ಜರಿಯಾಗಿ ವ್ಯಾಪಾರ ವಹಿವಾಟು ನಡೀತಿತ್ತು. ಆದ್ರೀಗ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಗ್ರಾಹಕರಿಲ್ಲದೆ ಕೆಲವು ಅಂಗಡಿ ಮುಂಗಟ್ಟುಗಳು ಖಾಲಿಯಾಗಿತ್ತು. ಲಾಕ್ಡೌನ್ನಿಂದ ಜೀವನ ನಡೆಸೋದೇ ಕಷ್ಟವಾಗಿದೆ ಅಂತ ಯಶವಂತಪುರದಲ್ಲಿ ಕೂಲಿ ಕಾರ್ಮಿಕರು ಅಳಲು ತೋಡ್ಕೊಂಡಿದ್ದಾರೆ. ನಮಗೆ ಕೂಲಿ ಕೆಲಸ ಮಾಡಿದ್ರೇನೆ ಜೀವನ, ಬೇರೆ ದಾರಿ ಇಲ್ಲ. ಸಾಮಾನ್ಯ ದಿನಗಳಲ್ಲಿ ಜೀವನ ನಡೆಸುವಷ್ಟು ಕೂಲಿ ಸಿಕ್ತಿತ್ತು. ಆದ್ರೆ ಈಗ ಅದು ಕೂಡ ಇಲ್ಲದೆ ಜೀವನ ಕಷ್ಟ ಆಗೋಗಿದೆ. ಕಳೆದ ವರ್ಷ ಲಾಕ್ಡೌನ್ನಲ್ಲಿ ಫುಡ್ ಕಿಟ್ ದೊರೆತಿತ್ತು. ಆದ್ರೆ ಈ ಬಾರಿ ಅದು ಸಿಕ್ಕಿಲ್ಲ. ರಾಜ್ಯ, ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಿದ್ರೆ ಒಳ್ಳೆಯದು ಅಂತ ಟಿವಿ9 ಬಳಿ ಅಳಲು ತೋಡ್ಕೊಂಡಿದ್ದಾರೆ. ಕೊರೋನಾ ರೂಲ್ಸ್ ಬ್ರೇಕ್ ಮಾಡ್ತಿದ್ದ ಡೆಲಿವರಿ ಬಾಯ್ಸ್ಗೆ ಯಲಹಂಕ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಂಜೇಗೌಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಲಹಂಕ ಸುತ್ತಮುತ್ತ ಸರಿಯಾಗಿ ಮಾಸ್ಕ್ ಧರಿಸದೆ ಫುಡ್ ಡೆಲಿವರಿ ಬಾಯ್ಸ್ ಅಡ್ಡಾಡ್ತಿದ್ರು. ಹೀಗಾಗಿ ಎಲ್ಲರನ್ನೂ ನಿಲ್ಲಿಸಿ ವಾರ್ನ್ ಮಾಡಿ ಕಳಿಸಿದ್ದಾರೆ. ಫುಡ್ ಡೆಲಿವರಿ ಆರ್ಡರ್ ಇರದೆ, ಅಲ್ಲದೆ ಫುಡ್ ಕಿಟ್ ಇರೋ ಬ್ಯಾಗ್ ಇಲ್ದಿರೋ ಬೈಕಲ್ಲಿ ಬಂದ್ರೆ ಸೀಸ್ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಮೈಸೂರಿನಲ್ಲಿ ಜನರು ಲಾಕ್ಡೌನ್ ಇದ್ರೂ ನಿರ್ಲಕ್ಷ್ಯ ತೋರಿದ್ದು ಹೇಗೆ? ಕಲಬುರಗಿ, ಕೊಪ್ಪಳದಲ್ಲಿ ಲಾಕ್ಡೌನ್ ನಿಯಮಗಳೇ ಪಾಲನೆಯಾಗ್ತಿಲ್ವಾ? ತುಮಕೂರು, ಧಾರವಾಡ ಮಾರ್ಕೆಟ್ಗಳಲ್ಲಿ ಇವತ್ತು ಸ್ಥಿತಿ ಹೇಗಿತ್ತು ನೋಡೋಣ. ಕರುನಾಡಿಗೆ ಬೀಗ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರಿನಲ್ಲಿ ಲಾಕ್ಡೌನ್ನ 2ನೇ ದಿನ ಜನರು ತೀವ್ರ ನಿರ್ಲಕ್ಷ್ಯ ತೋರಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿಗೆ ನಿಯಮ ಸಡಿಲಿಸುತ್ತಿದ್ದಂತೆ ವಾಹನಗಳ ಭರಾಟೆ ಜೋರಾಗಿತ್ತು. ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ಸೇರಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿದ್ರು. ಸಾಮಾಜಿಕ ಅಂತರ ಕಾಪಾಡದೆ, ಮಾಸ್ಕ್ ಧರಿಸದೆ ಜನರು ವ್ಯಾಪಾರ ಮಾಡಿದ್ದು, ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಕಲಬುರಗಿಯಲ್ಲಿ ಲಾಕ್ಡೌನ್ನ 2ನೇ ದಿನ ಕಟ್ಟುನಿಟ್ಟಿನ ಕ್ರಮಗಳು ಪಾಲನೆಯಾಗ್ತಿಲ್ಲ. ಪೊಲೀಸರಿಗೂ ಡೋಂಟ್ ಕೇರ್ ಎಂದು ಬೈಕ್, ಆಟೋಗಳಲ್ಲಿ ಜನರು ಅಡ್ಡಾಡ್ತಿದ್ದಾರೆ. ಹೀಗಾಗಿ ನಗರದಲ್ಲಿ ಬೆಳಗ್ಗೆಯೇ ಪೊಲೀಸರು ಫೀಲ್ಡ್ ಕೇಳ್ತಿದ್ರು. ಸೂಪರ್ ಮಾರ್ಕೆಟ್ನಲ್ಲಿ ವಾಹನಗಳನ್ನು ತಪಾಸಣೆ ಮಾಡಿದ ಪೊಲೀಸರು ಅನಗತ್ಯವಾಗಿ ಸಂಚಾರ ಮಾಡುತ್ತಿದ್ದವರಿಗೆ ಬಿಸಿ ಮುಟ್ಟಿಸಿದ್ರು. ಕೊಪ್ಪಳದಲ್ಲಿ ಲಾಕ್ಡೌನ್ನ ನಿಯಮಗಳು ಒಂದೇ ದಿನಕ್ಕೆ ಸೀಮಿತವಾದಂತೆ ಕಾಣ್ತಿದೆ. ನಗರದ ಜೆಪಿ ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ಸೇರಿತ್ತು. ತರಕಾರಿ, ದಿನಸಿ ಖರೀದಿಗಾಗಿ ಮುಗಿಬಿದ್ದ ಜನರು ಸಾಮಾಜಿಕ ಅಂತರ ಮರೆತು ಖರೀದಿಯಲ್ಲಿ ಮಗ್ನರಾಗಿದ್ರು. ಮಾಸ್ಕ್ ಹಾಕಿಕೊಳ್ಳದೆ, ಸಾಮಾಜಿಕ ಅಂತರ ಪಾಲಿಸದೆ ನಿರ್ಲಕ್ಷ್ಯ ತೋರಿದ್ರು. ಜನಜಂಗುಳಿ ನಿಯಂತ್ರಿಸಲು ನಗರಸಭೆ ಸಿಬ್ಬಂದಿ ಮಾರುಕಟ್ಟೆಯ 3 ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ. ಲಾಕ್ಡೌನ್ ಎಫೆಕ್ಟ್ಗೆ ತುಮಕೂರಿನ ಅಂತರಸನಹಳ್ಳಿ ಬಳಿ ಇರುವ ಕೃಷಿ ಮಾರುಕಟ್ಟೆ ಸಂಪೂರ್ಣ ಖಾಲಿಯಾಗಿತ್ತು. ಆಯಾ ಏರಿಯಾಗಳಲ್ಲೇ ತರಕಾರಿ, ಹಣ್ಣುಗಳನ್ನು ಕೊಳ್ಳಲು ಪೊಲೀಸರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಕೃಷಿ ಮಾರುಕಟ್ಟೆಯಲ್ಲಿ ಜನರ ಪ್ರಮಾಣ ತಗ್ಗಿದ್ದು, ವ್ಯಾಪಾರವಿಲ್ಲದೆ ವ್ಯಾಪಾರಿಗಳು ಕಂಗಾಲಾಗಿದ್ರು.
ಪೊಲೀಸರ ಖಡಕ್ ಕಾರ್ಯಾಚರಣೆಯಿಂದ ಧಾರವಾಡದ ಜನರು ಎಚ್ಚೆತ್ತಿದ್ದಾರೆ. ನಿನ್ನೆ ಅನಗತ್ಯವಾಗಿ ರಸ್ತೆಗಿಳಿದಿದ್ದ ನೂರಾರು ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಹೀಗಾಗಿ ತಮ್ಮ ವಾಹನ ಜಪ್ತಿಯಾಗುವ ಆತಂಕದಲ್ಲಿ ಜನರು ಹೈ ಅಲರ್ಟ್ ಆಗಿದ್ದು, ನಗರದಲ್ಲಿ ವಾಹನ ಸಂಚಾರ ಕಡಿಮೆಯಾಗಿದೆ. ಅಲ್ಲದೆ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲೂ ಜನರ ಸಂಖ್ಯೆ ಇಳಿಕೆಯಾಗಿತ್ತು. ನಿತ್ಯವೂ ಸಾವಿರಾರು ಸಂಖ್ಯೆಯ ಜನರು ಸೇರುತ್ತಿದ್ದ ಸ್ಥಳ ಇಂದು ಬಿಕೋ ಎಂದಿತ್ತು. ಲಾಕ್ಡೌನ್ನ 2ನೇ ದಿನ ಗಡಿನಾಡು ಚಾಮರಾಜನಗರ ಸ್ತಬ್ಧವಾಗಿದೆ. ಸಾರ್ವಜನಿಕರ ಓಡಾಟ ವಿರಳವಾಗಿದ್ದು, ಅಂಗಡಿ ಮುಂಗಟ್ಟುಗಳೆಲ್ಲ ಬಿಕೋ ಎಂದಿತ್ತು. ಎಪಿಎಂಸಿಯಲ್ಲಿ ಎಂದಿನಂತೆ ವ್ಯಾಪಾರ ಆರಂಭವಾದರೂ ಗ್ರಾಹಕರಿಲ್ಲದೆ ವ್ಯಾಪಾರಿಗಳು ಪರದಾಡಿದ್ರು. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ವಾರದ 4 ದಿನಗಳ ಕಾಲ ಸಂಪೂರ್ಣ ಬಂದ್ ಮಾಡಲು ನಿರ್ಧರಿಸಲಾಗಿದೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿರ್ಬಂಧವಿರಲಿದ್ದು, ಸೋಮವಾರ, ಮಂಗಳವಾರ, ಬುಧವಾರ ಖರೀದಿಗೆ ಅವಕಾಶ ನೀಡಲಾಗಿದೆ. ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಕಠಿಣ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಮಾತ್ರ ಅಗತ್ಯ ವಸ್ತು ಖರೀದಿ ಅವಕಾಶ ಇದ್ದು, ಅಗತ್ಯ ವಸ್ತು ಖರೀದಿಗೆ ಅವಕಾಶ ನೀಡಿದ್ದು 10 ಗಂಟೆ ಬಳಿಕ ಜನರ ಸಂಚಾರ ಸಂಪೂರ್ಣ ನಿರ್ಬಂಧಿಸಲಾಗಿದೆ. ಮೆಡಿಕಲ್ ಎಮರ್ಜೆನ್ಸಿ ಹೊರತುಪಡಿಸಿ ಎಲ್ಲವೂ ಬಂದಾಗಿದ್ದು, 2 ಜಿಲ್ಲೆಗಳಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಸಂಪೂರ್ಣ ನಿಷೇಧ ಹೇರಿದ್ದು, ಗೂಡ್ಸ್ ವಾಹನಗಳಿಗೆ ಅನುಮತಿ ನೀಡಲಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲೂ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಬೆಳಗ್ಗೆಯಿಂದಲೇ ಫೀಲ್ಡ್ಗಿಳಿದಿರೋ ಪೊಲೀಸರು ಅನಗತ್ಯವಾಗಿ ರಸ್ತೆಗಿಳಿದ್ರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡುತ್ತಿದ್ದಾರೆ. ಚಿತ್ರದುರ್ಗ ನಗರದ ಗಾಂಧಿ ವೃತ್ತದಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದು, ಮೈಕ್ ಮೂಲಕ ಜನರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಬೆಳಗ್ಗೆಯಿಂದಲೇ ವಾಹನಗಳ ತಪಾಸಣೆ ಆರಂಭಿಸಿದ್ದು, ಅನಗತ್ಯವಾಗಿ ಓಡಾಡ್ತಿದ್ದವರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಕೊಪ್ಪಳದಲ್ಲಿ ಪೊಲೀಸರು ವಿಶೇಷವಾಗಿ ಜಾಗೃತಿ ಮೂಡಿಸಿದ್ದಾರೆ. ಗಂಗಾವತಿಯಲ್ಲಿ ಬೆಳ್ಳಂಬೆಳಗ್ಗೆ ಅಖಾಡಕ್ಕಿಳಿದ ಡಿವೈಎಸ್ಪಿ ಉಜ್ಜಿನಕೊಪ್ಪ ನೇತೃತ್ವದ ತಂಡ ಜಾಸ್ತಿ ಹೊರಗಡೆ ಬರಬೇಡಿ ಎಂದು ಗುಲಾಬಿ ಹೂ ಕೊಟ್ಟು ತಿಳುವಳಿಕೆ ನೀಡಿದ್ರು. ಅಲ್ಲದೆ ಅನಗತ್ಯವಾಗಿ ಓಡಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ರು. ಬೈಕ್ ಸವಾರನಿಗೆ ಪೊಲೀಸರು ಕಪಾಳ ಮೋಕ್ಷ ಮಾಡಿದ್ದು ಎಲ್ಲಿ? ಲಾಕ್ಡೌನ್ನ 2ನೇ ದಿನ ಜನರ ಸ್ಪಂದನೆ ಹೇಗಿತ್ತು? ವಾಕಿಂಗ್ ಬಂದವರ ವಾಹನಗಳನ್ನು ಸೀಸ್ ಮಾಡಿದ್ದು ಎಲ್ಲಿ? ನೋಡೋಣ ರೂಲ್ಸ್ಗೆ ಕೇರ್ಲೆಸ್ ನ್ಯೂಸ್ ಟಾಪ್ 9ನಲ್ಲಿ. ಲಾಕ್ಡೌನ್ 2ನೇ ದಿನವೂ ಜನರು ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಕಲಬುರಗಿಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದ್ರು. ಎಂಎಸ್ಕೆ ಮಿಲ್ ಪ್ರದೇಶದಲ್ಲಿ ಹೆಚ್ಚಾಗಿ ಜನ ಸೇರಿದ್ರು. ತರಕಾರಿ ಖರೀದಿ ಮಾಡುವಾಗ ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರ ಮರೆತು ಮುಗಿಬಿದ್ದಿದ್ರು. ಬೆಳಗಾವಿಯಲ್ಲಿ ಖುದ್ದು ಡಿಸಿಪಿಯೇ ಫೀಲ್ಡ್ಗಿಳಿದು ವಾಹನ ತಪಾಸಣೆ ಮಾಡಿದ್ದಾರೆ. ಡಿಸಿಪಿ ಡಾಕ್ಟರ್ ವಿಕ್ರಮ್ ಆಮ್ಟೆ ಬೆಳಗಾವಿಯ ಅಶೋಕ ವೃತ್ತದಲ್ಲಿ ಪ್ರತಿಯೊಂದು ವಾಹನಗಳ ತಪಾಸಣೆ ಮಾಡುತ್ತಿದ್ದಾರೆ. ಈ ವೇಳೆ ಫಾರ್ಮಸಿಸ್ಟ್ ಅಂತ ಎಫ್ರೋನ್ ಹಾಕೊಂಡು ಬಂದಿದ್ದ ವ್ಯಕ್ತಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾನು ಡಾಕ್ಟರ್ ಇದ್ದೀನಿ, ನನಗೆ ರೂಲ್ಸ್ ಹೇಳ್ತೀಯಾ ಎಂದು ಡಿಸಿಪಿ ಗರಂ ಆಗಿದ್ದು, ಬಳಿಕ ಔಷಧ ಅಂಗಡಿ ಲೈಸೆನ್ಸ್ ತೋರಿಸಿದ್ದಾನೆ. ಹೀಗಾಗಿ ಎಫ್ರೋನ್ ಬಿಚ್ಚಿ ಬೈಕ್ ತೆಗೆದುಕೊಂಡು ಹೋಗುವಂತೆ ಸೂಚಿಸಿದ್ರು. ಬೈಕ್ ತಪಾಸಣೆ ವೇಳೆ ಕೀ ಕೊಡದೆ ವಾಗ್ವಾದ ನಡೆಸಿದ ಯುವಕನಿಗೆ ಪೊಲೀಸರು ಕಪಾಳ ಮೋಕ್ಷ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಘಟನೆ ನಡೆದಿದೆ. ಚಿಂತಾಮಣಿ ನಗರದ ಪೊಲೀಸರು ತಪಾಸಣೆ ಮಾಡುತ್ತಿದ್ದು, ಯುವಕ ಬೈಕ್ ಕೀ ಕೊಡಲು ನಿರಾಕರಿಸಿದ್ದಾನೆ. ನಾವು ಬಡವರು ಸರ್, ಕೆಲಸಕ್ಕೆ ಹೋಗಬೇಕು ಬಿಡಿ ಎಂದು ಮನವಿ ಮಾಡಿದ್ರು. ಕೇಳದ ಪೊಲೀಸರು ಯುವಕನಿಗೆ ಕಪಾಳ ಮೋಕ್ಷ ಮಾಡಿ ಬೈಕ್ ಸೀಸ್ ಮಾಡಿದ್ದಾರೆ. ಧಾರವಾಡದಲ್ಲಿಯೂ ಕೊರೋನಾ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ. ಲಾಕ್ಡೌನ್ನ 2ನೇ ದಿನವೂ ಕೊರೋನಾ ಮಾರ್ಗಸೂಚಿಯನ್ನ ಪಾಲನೆ ಮಾಡಿಲ್ಲ. ಧಾರವಾಡದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜನಸಂದಣಿ ಕಡಿಮೆಯಾಗಿದ್ರೂ ಮಾಸ್ಕ್ ಹಾಕದೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದೆ ತರಕಾರಿ ಖರೀದಿಗೆ ಮುಗಿಬಿದ್ದಿದ್ರು. ಬಳ್ಳಾರಿಯಲ್ಲಿ ರಾಜ್ಯ ಸರ್ಕಾರದ ಕಠಿಣ ನಿಯಮಗಳಿಗೆ ಜನರು ಕ್ಯಾರೆ ಎಂದಿಲ್ಲ. ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ದ ಜನರು ಕೊರೋನಾ ರೂಲ್ಸ್ಗಳನ್ನು ಉಲ್ಲಂಘಿಸಿದ್ರು. ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಸೇರಿತ್ತು. ಅಲ್ಲದೆ ನಗರದಲ್ಲಿ ಬೇಕಾಬಿಟ್ಟಿಯಾಗಿ ಬೈಕ್, ಕಾರ್ಗಳು, ವಾಹನಗಳ ಸಂಚಾರ ಮಾಡ್ತಿವೆ. ಚಿತ್ರದುರ್ಗದಲ್ಲಿಯೂ ಜನರು ಸರ್ಕಾರದ ಖಡಕ್ ರೂಲ್ಸ್ಗೆ ತಿಲಾಂಜಲಿ ಹಾಡಿದ್ದಾರೆ. ನಗರದ ಜಯದೇವ ಕ್ರೀಡಾಂಗಣದ ತಾತ್ಕಾಲಿಕ ತರಕಾರಿ ಮಾರುಕಟ್ಟೆಯಲ್ಲಿ ಇಂದು ಜನಸಂದಣಿ ನಿಯಂತ್ರಣಕ್ಕೆ ಬಂದಿತ್ತು. ಆದರೆ ಕಡಿಮೆ ಜನರಿದ್ರೂ ಸಾಮಾಜಿಕ ಅಂತರ ಮರೆತಿದ್ರು. ಸರಿಯಾಗಿ ಮಾಸ್ಕ್ ಕೂಡ ಧರಿಸದೆ ವ್ಯಾಪಾರ ಮಾಡಿದ್ರು. ಅಗತ್ಯ ವಸ್ತುಗಳ ಖರೀದಿಗೂ ಜನರು ವಾಹನ ಬಳಸಬಾರದು ಅಂತ ಸರ್ಕಾರ ತಿಳಿಸಿದೆ. ಆದರೆ ಕೊಪ್ಪಳದಲ್ಲಿ ವಾಕಿಂಗ್ ಮಾಡಲು ಜನರು ವಾಹನಗಳಲ್ಲಿ ಬಂದಿದ್ರು. ಹೀಗಾಗಿ ಜನರಿಗೆ ಬಿಸಿ ಮುಟ್ಟಿಸಿರೋ ಪೊಲೀಸರು ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಕೊಪ್ಪಳದ ಗಂಗಾವತಿಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಾಕಿಂಗ್ಗೆ ಬಂದಿದ್ದ ಜನರಿಗೆ ಪೊಲೀಸರು ಶಾಕ್ ಕೊಟ್ಟರು.
ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಜಾರಿಗೊಳಿಸಿರುವ ಸರ್ಕಾರ ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಮಾತ್ರ ಅವಕಾಶ ಕೊಟ್ಟಿದೆ. ಆದರೆ ಬಳ್ಳಾರಿ ನಗರದ ಬೆಂಗಳೂರು ರಸ್ತೆ ಕಾರ್ ಸ್ಟ್ರೀಟ್ನಲ್ಲಿ ಬಟ್ಟೆ ಅಂಗಡಿಗಳನ್ನು ಕೂಡ ಓಪನ್ ಮಾಡಿ ಬಿಂದಾಸ್ ಆಗಿ ವ್ಯಾಪಾರ ಮಾಡಿದ್ದಾರೆ. ಕೆಲವು ಅಂಗಡಿಗಳು ಅರ್ಧ ಶಟರ್ ಓಪನ್ ಮಾಡಿ ವ್ಯಾಪಾರ ಮಾಡಿದ್ದು, ಟಿವಿ9 ಕ್ಯಾಮೆರಾ ಕಂಡು ಶಾಪ್ ಕ್ಲೋಸ್ ಮಾಡ್ತಿದ್ದಾರೆ. ಲಾಕ್ಡೌನ್ನಲ್ಲಿ ಸರ್ಕಾರ ನೀಡಿರೋ ವಿನಾಯಿತಿಯೇ ಕೆಲವರಿಗೆ ಬಂಡವಾಳವಾಗಿದೆ. ಬೆಳಗಾವಿಯಲ್ಲಿ ಫೇಕ್ ಐಡಿ ಕಾರ್ಡ್ ಮಾಡುತ್ತಿದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಕಾರ್ಖಾನೆಗಳು, ಹಣಕಾಸು ಸಂಸ್ಥೆ, ಕೋಆಪರೇಟಿವ್ ಸೊಸೈಟಿ, ಕ್ಯಾಟರಿಂಗ್ ಹೆಸರಲ್ಲಿ ನಕಲಿ ಐಡಿ ಕಾರ್ಡ್ ಸೃಷ್ಟಿಸುತ್ತಿದ್ರು. ಈ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ಡಿಸಿಪಿ ವಿಕ್ರಮ್ ಆಮ್ಟೆ ನೇತೃತ್ವದಲ್ಲಿ ಕಡೋಲ್ಕರ್ ಗಲ್ಲಿಯ ಮುಚ್ಚಂಡಿ ಪ್ರಿಂಟರ್ಸ್ ಮೇಲೆ ದಾಳಿ ಮಾಡಿದ್ದಾರೆ. ಪ್ರಿಂಟಿಂಗ್ ಪ್ರೆಸ್ ಮಾಲೀಕ ವಿಶ್ವನಾಥ್ ಮುಚ್ಚಂಡಿ, ಗ್ರಾಫಿಕ್ ಡಿಸೈನರ್ ರೋಹಿತ್ ಕುಟ್ರೆ ಎಂಬುವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೇ ತಿಂಗಳ ಅಂತ್ಯಕ್ಕೆ ಬೆಂಗಳೂರಿನಲ್ಲಿ ಸಾವಿನ ಪ್ರಮಾಣ ಎಷ್ಟು ಪಟ್ಟು ಹೆಚ್ಚಾಗುತ್ತೆ? ಕಳೆದ 10 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕೊರೋನಾದಿಂದ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ? ಜಮ್ಶೆಡ್ಪುರದಿಂದ ಬೆಂಗಳೂರಿಗೆ ಎಷ್ಟು ಕಂಟೈನರ್ ಮೆಡಿಕಲ್ ಆಕ್ಸಿಜನ್ ಬಂದಿದೆ? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಅಬ್ಬರ ಹೆಚ್ಚುತ್ತಿದ್ದು, ಸೋಂಕಿಗೆ ಬಲಿಯಾಗ್ತಿರೋರ ಸಂಖ್ಯೆ ಏರಿಕೆಯಾಗ್ತಲೇ ಇದೆ. ಆದರೆ ಹೆಮ್ಮಾರಿ ಆರ್ಭಟಕ್ಕೆ ಬೆಂಗಳೂರಿಗೆ ಮತ್ತಷ್ಟು ಶಾಕ್ ಆಗಿದೆ. ಮೇ ಅಂತ್ಯಕ್ಕೆ ಕೊರೋನಾ ಅಸಲಿ ಆಟ ಶುರುವಾಗುತ್ತೆ ಎನ್ನಲಾಗಿದ್ದು, ಲೆಕ್ಕಕ್ಕೂ ಸಿಗದಂತೆ ಜನರ ಜೀವ ಹಿಂಡುತ್ತಾ ಅನ್ನೋ ಭಯಭೀತಿ ಕಾಡತೊಡಗಿದೆ. ಮೇ ಅಂತ್ಯಕ್ಕೆ ಸದ್ಯದ ಸಾವಿನ ಪ್ರಮಾಣ 3 ಪಟ್ಟು ಹೆಚ್ಚುತ್ತೆ ಅಂತ ಅಧಿಕಾರಿಗಳು ನೀಡಿರೋ ಸಾವಿನ ಲೆಕ್ಕ ಬೆಚ್ಚಿ ಬೀಳುವಂತೆ ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಮರಣ ಮೃದಂಗ ಬಾರಿಸುತ್ತಿದ್ದು, ರಾಜಧಾನಿ ಮಂದಿಯನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಈ ತಿಂಗಳ ಅಂತ್ಯದೊಳಗೆ ಕೊರೋನಾಗೆ 6,000 ಜನ ಬಲಿಯಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಅಧಿಕಾರಿಗಳೇ ತಿಳಿಸಿದ್ದು, ತೀವ್ರ ಆತಂಕ ಮೂಡಿಸಿದೆ. ಸದ್ಯ ಮೇ ತಿಂಗಳ ಆರಂಭದಿಂದ ಇಲ್ಲಿಯವರೆಗೂ 1,894 ಜನರು ಸಾವಿಗೀಡಾಗಿದ್ದು, ಮುಂದಿನ 20 ದಿನದಲ್ಲಿ 4,500 ಜನರು ಬಲಿಯಾಗುವ ಅಂದಾಜು ವ್ಯಕ್ತಪಡಿಸಲಾಗಿದೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ 1,907 ಜನರು ಬೆಂಗಳೂರಿನಲ್ಲಿ ಕೊರೋನಾದಿಂದ ಮೃತಪಟ್ಟಿದ್ರು. ಆದರೆ ಮೇ ಆರಂಭದಿಂದ ನಿನ್ನೆಯವರೆಗೆ 1,894 ಜನರು ಸಾವಿಗೀಡಾಗಿದ್ದಾರೆ. ಹೀಗಾಗಿ ಮುಂದಿನ 20 ದಿನದಲ್ಲಿ ನಿತ್ಯ 200ರಿಂದ 250ರಂತೆ 4,500 ಜನ ಮೃತಪಡುವ ಅಂದಾಜಿನಲ್ಲಿ ಅಧಿಕಾರಿಗಳು ಸಾವಿನ ಪ್ರಮಾಣದ ಲೆಕ್ಕಾಚಾರ ಹಾಕಿದ್ದಾರೆ. ಅದರಂತೆ ಮೇ ಅಂತ್ಯದೊಳಗೆ ಸಾವಿನ ಸಂಖ್ಯೆ 6,000 ಗಡಿ ದಾಟುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಿಗದೆ ಸೋಂಕಿತರು ಪರದಾಡುವಂತಾಗಿದೆ. ಹೀಗಾಗಿ ಬೆಂಗಳೂರಿಗೆ ಮೊದಲ ಬಾರಿಗೆ ರೈಲಿನ ಮೂಲಕ ಆಕ್ಸಿಜನ್ ಪೂರೈಕೆ ಮಾಡಲಾಗಿದೆ. ಜಾರ್ಖಂಡ್ನ ಜಮ್ಶೆಡ್ಪುರದಿಂದ ಬೆಂಗಳೂರಿಗೆ 6 ಕಂಟೈನರ್ಗಳ ಮೂಲಕ ಆಕ್ಸಿಜನ್ ಸಪ್ಲೈ ಮಾಡಲಾಗಿದೆ. ತಲಾ 20 ಟನ್ ಇರುವ 6 ಕಂಟೈನರ್ಗಳ ಮೂಲಕ ಮೆಡಿಕಲ್ ಆಕ್ಸಿಜನ್ ತರಲಾಗಿದೆ. ಕೊರೋನಾ ಸೋಂಕಿನ ಸುನಾಮಿ ಹೊಡೆತಕ್ಕೆ ತತ್ತರಿಸಿರುವ ಬೆಂಗಳೂರು ಕೊನೆಗೂ ನಿಟ್ಟುಸಿರು ಬಿಡುವಂತಾಗಿದೆ. ಬೆಂಗಳೂರಿನ ಬಹುತೇಕ ಖಾಸಗಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗಿತ್ತು. ಹೀಗಾಗಿ ಹೊರ ರಾಜ್ಯದಿಂದ ಆಕ್ಸಿಜನ್ ತರಲಾಗಿದೆ. ಜಮ್ಶೆಡ್ಪುರದಿಂದ ರೈಲಿನ ಮೂಲಕ 6 ಮೆಡಿಕಲ್ ಆಕ್ಸಿಜನ್ ಕಂಟೈನರ್ ತರಲಾಗಿದೆ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿರುವ ಡಿಪೋಗೆ ಆಕ್ಸಿಜನ್ ಹೊತ್ತ ರೈಲು ಆಗಮಿಸಿದೆ. ಕಾಳಸಂತೆಯಲ್ಲಿ ರೆಮ್ಡಿಸಿವಿಯರ್ ಮಾರಾಟಕ್ಕೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಮುಂದಾಗಿದ್ದು, ರೆಮ್ಡಿಸಿವಿಯರ್ ವಿತರಣೆ ಆಗಿರುವ ಬಗ್ಗೆ ಸೋಂಕಿತರ ನಂಬರ್ಗೆ ಮೆಸೇಜ್ ಕಳಿಸಲು ನಿರ್ಧರಿಸಿದೆ. ಸೋಂಕಿತರ ಹೆಸರಲ್ಲಿ ರೆಮ್ಡಿಸಿವಿಯರ್ ಪಡೆದು ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡಲಾಗುತ್ತಿದ್ದು, ಇದಕ್ಕೆಲ್ಲ ಕಡಿವಾಣ ಹಾಕಲು ಮೆಸೇಜ್ ಅಸ್ತ್ರ ಬಳಸುತ್ತಿದ್ದು, ರೆಮ್ಡಿಸಿವಿಯರ್ ಬಿಡುಗಡೆಯಾಗುತ್ತಿದ್ದಂತೆ ಸೋಂಕಿತರ ಮೊಬೈಲ್ಗೆ ಮೆಸೇಜ್ ಬರಲಿದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಅಬ್ಬರಿಸುತ್ತಲೇ ಇದ್ದು, ಸೋಂಕು ಇವತ್ತು ಅಟ್ಟಹಾಸ ಮೆರೆಯುವ ಸಾಧ್ಯತೆ ಇದೆ. ನಿನ್ನೆ 16,000 ಗಡಿ ದಾಟಿದ್ದ ಸೋಂಕು ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿಂದು ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಕೆಯಾಗಲಿದ್ದು, 15,913 ಕೇಸ್ ಪತ್ತೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಕೊರೋನಾ ಹೆಚ್ಚುತ್ತಿದ್ದು, ಕೋವಿಡ್ ಕೇರ್ ಸೆಂಟರ್ಗೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಚನ್ನಗಿರಿ ಪಟ್ಟಣದಲ್ಲಿರುವ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸೋಂಕಿತರಿಗೆ ಪೂರೈಕೆಯಾಗುತ್ತಿರುವ ಆಹಾರ ಪರಿಶೀಲನೆ ನಡೆಸಿದ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಗುಣಮಟ್ಟದ ಆಹಾರ ಪೂರೈಕೆ ಮಾಡುವಂತೆ ಸಿಬ್ಬಂದಿಗೆ ಸೂಚನೆ ನೀಡಿದ್ರು. ಅಲ್ಲದೆ ಸೋಂಕಿತರ ಜೊತೆ ಮಾತಾಡಿ ಅವರಿಗೆ ಆತ್ಮಸ್ಥೈರ್ಯ ತುಂಬಿದ್ರು.
ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಬಹುತೇಕ ಗ್ರಾಮಗಳು ಸೀಲ್ ಡೌನ್ ಆಗಿದೆ. ತಾಲೂಕಿನಲ್ಲಿ ದಿನೇ ದಿನೇ ಕೊರೋನಾ ಕೇಸ್ಗಳು ಹೆಚ್ಚುತ್ತಿದ್ದರೂ ತಾಲೂಕು ಆಡಳಿತ ನಿರ್ಲಕ್ಷ್ಯ ತೋರಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದು, ಗ್ರಾಮಸ್ಥರೇ ಸ್ವಯಂ ಪ್ರೇರಿತರಾಗಿ ಸೀಲ್ ಡೌನ್ ಮಾಡಿದ್ದಾರೆ. ಸರಗೂರು ಪಟ್ಟಣದ ಎಲ್ಲ ವಾರ್ಡ್ಗಳು, ಸಾಗರೆ, ಆಗತ್ತೂರು, ಇತ್ನ ಗ್ರಾಮಗಳು ಸೇರಿ ಹಲವು ಗ್ರಾಮಗಳು ಸೀಲ್ ಡೌನ್ ಆಗಿದ್ದು, ಹೊರಗಿನಿಂದ ಬಂದವರಿಗೆ ಪ್ರವೇಶ ನಿಷೇಧಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸ್ ಕುಸಿದಿದ್ದು ಹೇಗೆ? ಮಹಾರಾಷ್ಟ್ರ ಲಾಕ್ಡೌನ್ನಿಂದ ತಪ್ಪಿದ ಸಾವುಗಳು ಎಷ್ಟು? ಪವಿತ್ರ ಗಂಗಾ ನದಿಯಲ್ಲಿ ಶವಗಳು ಎಲ್ಲಿಂದ ತೇಲಿ ಬರ್ತಿವೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 12,651 ಕೊರೋನಾ ಕೇಸ್ ಪತ್ತೆಯಾಗಿವೆ. 13,306 ಮಂದಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಆದರೆ ಕಳೆದ 24 ಗಂಟೆಯಲ್ಲಿ ಕೊರೋನಾದಿಂದ 319 ಮಂದಿ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದಲ್ಲಿ 37,236 ಕೊರೋನಾ ಪ್ರಕರಣ ಪತ್ತೆಯಾಗಿವೆ. ಮುಂಬೈನಲ್ಲಿ 1,074 ಪ್ರಕರಣ ಮಾತ್ರ ಪತ್ತೆಯಾಗಿದೆ. ಆಂಧ್ರದ ತಿರುಪತಿಯ ರೂಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಆಕ್ಸಿಜನ್ ಕೊರತೆಯಿಂದ 11 ಮಂದಿ ರೋಗಿಗಳು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಸುಮಾರು 25 ನಿಮಿಷಗಳ ಕಾಲ ಮೆಡಿಕಲ್ ಆಕ್ಸಿಜನ್ ಪೂರೈಕೆ ಸ್ಥಗಿತವಾಗಿತ್ತು. ಇದರಿಂದ ರೋಗಿಗಳು ಸಾವನ್ನಪ್ಪಿದ್ದಾರೆ. 135 ರೋಗಿಗಳು ಐಸಿಯುನಲ್ಲಿದ್ದರೆ 400 ಮಂದಿ ಆಕ್ಸಿಜನ್ ಬೆಡ್ಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. 10,000 ಲೀಟರ್ ಸಾಮರ್ಥ್ಯದ ಆಕ್ಸಿಜನ್ ಟ್ಯಾಂಕ್ ಖಾಲಿಯಾಗಿತ್ತು. ಇದರಿಂದಾಗಿ ರೋಗಿಗಳು ಸಾವನ್ನಪ್ಪಿದ್ದಾರೆ ಎಂದು ರೋಗಿಗಳ ಸಂಬಂಧಿಕರು ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ತಡೆಗೆ ಜಾರಿಗೆ ತಂದಿರುವ ಲಾಕ್ಡೌನ್ನಿಂದ 19,000 ಕೊರೋನಾ ಸಾವುಗಳನ್ನು ತಪ್ಪಿಸಿದಂತಾಗಿದೆ. ಜೊತೆಗೆ 38 ಲಕ್ಷ ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿರುವುದನ್ನು ತಡೆದಂತಾಗಿದೆ ಎಂದು ಐಐಎಸ್ಸಿ ಅಧ್ಯಯನ ಹೇಳಿದೆ. ಮಹಾರಾಷ್ಟ್ರದಲ್ಲಿ ಲಾಕ್ಡೌನ್ನಿಂದಾಗಿ ನಿತ್ಯ ಪತ್ತೆಯಾಗುವ ಕೊರೋನಾ ಕೇಸ್ಗಳು ಇಳಿಮುಖವಾಗಿರುವುದು ಐಐಎಸ್ಸಿ ಅಧ್ಯಯನವನ್ನು ಪುಷ್ಟೀಕರಿಸಿದೆ. ಬಿಹಾರದ ಬಕ್ಸರ್ ಜಿಲ್ಲೆಯ ಬಳಿ ಗಂಗಾ ನದಿಯಲ್ಲಿ ಶವಗಳು ತೇಲಿ ಬಂದಿವೆ. ಉತ್ತರ ಪ್ರದೇಶ ಹಾಗೂ ಬಿಹಾರ ರಾಜ್ಯಗಳ ಕೆಲ ಜಿಲ್ಲೆಗಳಲ್ಲಿ ಕೊರೋನಾ ಶವಗಳ ಅಂತ್ಯ ಸಂಸ್ಕಾರ ಮಾಡದೆ ಗಂಗಾ ನದಿಗೆ ಎಸೆದಿದ್ದಾರೆ. ಈ ಶವಗಳೇ ತೇಲಿಕೊಂಡು ಬಕ್ಸರ್ ಬಳಿ ಗಂಗಾ ನದಿಯಲ್ಲಿ ಪತ್ತೆಯಾಗಿವೆ. ಉತ್ತರ ಪ್ರದೇಶದಲ್ಲಿ ಆಂಬ್ಯುಲೆನ್ಸ್ನಿಂದ ಶವಗಳನ್ನು ನದಿಗೆ ಎಸೆಯುತ್ತಿರುವ ವಿಡಿಯೋ ಕೂಡ ಬಹಿರಂಗವಾಗಿದೆ. ಈ ಬಗ್ಗೆ ಯುಪಿ ಸರ್ಕಾರ ತನಿಖೆಗೆ ಆದೇಶ ನೀಡಿದೆ. ರೈಲ್ವೆ ಇಲಾಖೆಯು ದೇಶದ ಅತಿದೊಡ್ಡ ಇಲಾಖೆ. 12 ಲಕ್ಷ ಮಂದಿ ರೈಲ್ವೆ ಉದ್ಯೋಗಿಗಳಿದ್ದಾರೆ. ಆದರೆ ರೈಲ್ವೆಯಲ್ಲಿ ಕೊರೋನಾದಿಂದ 1,952 ಮಂದಿ ಸಾವನ್ನಪ್ಪಿದ್ದಾರೆ. ನಿತ್ಯ 1,000 ಮಂದಿ ಕೊರೋನಾ ಸೋಂಕಿತರಾಗ್ತಿದ್ದಾರೆ ಎಂದು ರೈಲ್ವೆ ಇಲಾಖೆ ಹೇಳಿದೆ. ಡಿಆರ್ಡಿಒ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರಿ ಜಂಟಿಯಾಗಿ ಸಂಶೋಧನೆ ಮಾಡಿರುವ 2-ಡಿಯೋಕ್ಸಿ-ಡಿ ಗ್ಲೂಕೋಸ್ ಇಂದು ಅಥವಾ ನಾಳೆ ಬಿಡುಗಡೆಯಾಗಲಿದೆ ಎಂದು ಡಿಆರ್ಡಿಒ ಅಧ್ಯಕ್ಷ ಸತೀಶ್ ರೆಡ್ಡಿ ಹೇಳಿದ್ದಾರೆ. 2-ಡಿಜಿ ಔಷಧಿಯಿಂದ ಕೊರೋನಾ ರೋಗಿಗಳಿಗೆ ಅಗತ್ಯವಿರುವ ಮೆಡಿಕಲ್ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಲಿದೆ. ಈ ಔಷಧಿಗೆ ಕಳೆದ ವಾರ ಡಿಸಿಜಿಐ ಒಪ್ಪಿಗೆ ನೀಡಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಭಾರತದ ತ್ರಿವಳಿ ರೂಪಾಂತರಿ ಕೊರೋನಾ ವೈರಸ್ B1617 ಅನ್ನು ಜಾಗತಿಕ ಆರೋಗ್ಯಕ್ಕೆ ಅಪಾಯಕಾರಿ ಎಂದು ವರ್ಗೀಕರಿಸಿದೆ. ಪ್ರಾಥಮಿಕ ಅಧ್ಯಯನದ ಪ್ರಕಾರ ಭಾರತದ ರೂಪಾಂತರಗೊಂಡ ವೈರಸ್ ಮೂಲ ಕೊರೋನಾ ವೈರಸ್ಗಿಂತ ವೇಗವಾಗಿ ಹರಡುತ್ತೆ. ಕೊರೋನಾ ಲಸಿಕೆಯಿಂದಲೂ ಇದು ತಪ್ಪಿಸಿಕೊಳ್ಳುತ್ತೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ತಾಂತ್ರಿಕ ಮುಖ್ಯಸ್ಥ ಮಾರಿಯವನ್ ಕೆರಕೋವ್ ಹೇಳಿದ್ದಾರೆ. ಬಡ ಮತ್ತು ಮಧ್ಯಮ ಆದಾಯದ ರಾಷ್ಟ್ರಗಳಿಗೆ ಕೊರೋನಾ ಲಸಿಕೆ ನೀಡಲು ಸ್ಥಾಪನೆಯಾಗಿರುವ ಗವಿ ಮೈತ್ರಿಕೂಟದಿಂದ ಭಾರತಕ್ಕೆ 1.9 ಕೋಟಿ ಡೋಸ್ನಿಂದ 2.5 ಕೋಟಿ ಡೋಸ್ ಲಸಿಕೆಯನ್ನ ಸಬ್ಸಿಡಿ ದರದಲ್ಲಿ ನೀಡಲಾಗುತ್ತೆ. ಇದಕ್ಕೆ ಕೋವ್ಯಾಕ್ಸಿನ್ ಮಂಡಳಿಯು ಒಪ್ಪಿಗೆ ನೀಡಿದೆ ಎಂದು ಗವಿ ಮೈತ್ರಿಕೂಟದ ವಕ್ತಾರರು ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಯೋಜನೆ ಹಾಗೂ ಜಪಾನ್ ಜೊತೆಗೂಡಿ ಭಾರತಕ್ಕೆ 8 ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಗಳನ್ನು ನೀಡುತ್ತಿವೆ. ಇವುಗಳನ್ನು ಈಶಾನ್ಯ ರಾಜ್ಯಗಳಾದ ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ತ್ರಿಪುರಾ ರಾಜ್ಯಗಳಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಈಶಾನ್ಯ ರಾಜ್ಯಗಳಿಗೆ ಮೆಡಿಕಲ್ ಆಕ್ಸಿಜನ್ ಸಾಗಾಟ ಕೂಡ ದೊಡ್ಡ ಸವಾಲು. ಹೀಗಾಗಿ ಅಲ್ಲಿಯೇ ಮೆಡಿಕಲ್ ಆಕ್ಸಿಜನ್ ಉತ್ಪಾದನೆಗೆ ಅನುಕೂಲವಾಗುವಂತೆ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ಸ್ಥಾಪನೆ ಮಾಡಲಾಗುತ್ತೆ ಎಂದು ಯುಎನ್ಡಿಪಿ ಹೇಳಿದೆ. ಪಶ್ಚಿಮ ಬಂಗಾಳದಲ್ಲಿ ಕ್ರೀಡಾ ಸಚಿವ ಆಗ್ತಿರೋ ಟೀಂ ಇಂಡಿಯಾ ಮಾಜಿ ಆಟಗಾರ ಯಾರು? ಟಿ20 ವಿಶ್ವಕಪ್ಗೆ ಮಲಿಂಗ ಕಮ್ಬ್ಯಾಕ್ ಮಾಡ್ತಾರಾ? ಸರ್ಕಾರಗಳು ಏಕೆ ಬೇಕು ಅಂತ ನಿರ್ದೇಶಕ ಶಶಾಂಕ್ ಪ್ರಶ್ನೆ ಮಾಡಿದ್ದು ಯಾಕೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಟೀಂ ಇಂಡಿಯಾದ ಮಾಜಿ ಆಟಗಾರ ಮನೋಜ್ ತಿವಾರಿ ಪಶ್ಚಿಮ ಬಂಗಾಳದ ಕ್ರೀಡಾ ಸಚಿವರಾಗಲಿದ್ದಾರೆ. ಸಿಎಂ ಮಮತಾ ಬ್ಯಾನರ್ಜಿ ಸಂಪುಟ ವಿಸ್ತರಣೆ ಮಾಡಿದ್ದು ಮನೋಜ್ ತಿವಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಚೊಚ್ಚಲ ಬಾರಿಗೆ ಶಾಸಕರಾಗಿರೋ ತಿವಾರಿ ಕ್ರೀಡಾ ಸಚಿವರಾಗಿದ್ದಾರೆ.
ಅಕ್ಟೋಬರ್ನಲ್ಲಿ ನಡೆಯಲಿರೋ ಟಿ20 ವಿಶ್ವಕಪ್ನಲ್ಲಿ ಶ್ರೀಲಂಕಾ ವೇಗಿ ಲಸಿತ್ ಮಲಿಂಗ ತಂಡದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಈ ಕುರಿತು ಶ್ರೀಲಂಕಾ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಪ್ರಮೋದ್ಯ ಸಿಂಘೆ ಮಲಿಂಗ ಜೊತೆ ಮಾತುಕತೆ ನಡೆಸಿದ್ದಾರೆ. ಮುಂಬರಲಿರೋ ಟೂರ್ನಿಗಳಲ್ಲಿ ಮಲಿಂಗ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಸಿಂಘೆ ತಿಳಿಸಿದ್ದಾರೆ. ಶ್ರೀಲಂಕಾದ ಆಲ್ರೌಂಡರ್ಗಳಾದ ಧನಂಜಯ ಲಕ್ಷ್ಮಣ್ ಹಾಗೂ ಇಶಾನ್ ಜಯರತ್ನೆ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ಬಾಂಗ್ಲಾದೇಶ ವಿರುದ್ಧದ ಏಕದಿನ ಸರಣಿ ಆರಂಭವಾಗುವುದಕ್ಕೂ ಮುನ್ನ ನಡೆದ ಪರೀಕ್ಷೆಯಲ್ಲಿ ಇಬ್ಬರು ಆಟಗಾರರಿಗೆ ಸೋಂಕು ದೃಢವಾಗಿದೆ. ಹೀಗಾಗಿ ಇಬ್ಬರು ಆಟಗಾರರು 14 ದಿನಗಳ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ. ಜುಲೈನಲ್ಲಿ ಟೀಂ ಇಂಡಿಯಾ ಯುವ ಆಟಗಾರರ ತಂಡ ಶ್ರೀಲಂಕಾ ಪ್ರವಾಸ ಕೈಗೊಳ್ಳಲಿದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಂಗ್ಲೆಂಡ್ ಸರಣಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ಶಿಖರ್ ಧವನ್ ಯುವ ಆಟಗಾರರ ತಂಡವನ್ನ ಮುನ್ನಡೆಸೋ ಸಾಧ್ಯತೆ ಇದೆ. ಶ್ರೀಲಂಕಾ ವಿರುದ್ಧ 3 ಏಕದಿನ 5 ಟಿ20 ಪಂದ್ಯಗಳ ಸರಣಿ ನಡೆಯಲಿದೆ. ಐಪಿಎಲ್ನ ಬಾಕಿ ಪಂದ್ಯಗಳು ವಿದೇಶದಲ್ಲಿ ನಡೆಯೋ ಸಾಧ್ಯತೆ ಇದೆ. ಈ ಕುರಿತು ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಸುಳಿವು ನೀಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಐಪಿಎಲ್ ನಡೆಯುವುದು ಕಷ್ಟ ಸಾಧ್ಯ. ಅಲ್ಲದೆ ಆಟಗಾರರು 15 ದಿನಗಳ ಕಾಲ ಕಠಿಣ ಕ್ವಾರಂಟೈನ್ನಲ್ಲಿ ಇರಬೇಕಾಗುತ್ತೆ ಅಂತ ಗಂಗೂಲಿ ತಿಳಿಸಿದ್ದಾರೆ. ಕೋವಿಡ್ನಿಂದ ನಡೆಯುತ್ತಿರೋ ದುರಂತಗಳನ್ನ ನೋಡಿ ಎದೆ ಭಾರವಾಗಿದೆ. ನನ್ನ ಆಪ್ತರನ್ನ ಕಳೆದುಕೊಂಡಿದ್ದೇನೆ. ಎಲ್ಲದಕ್ಕೂ ಜನರೇ ಕಾರಣ ಅನ್ನೋದಾದ್ರೆ ಸರ್ಕಾರಗಳು ಯಾಕೆ ಬೇಕಲ್ಲವೇ ಅಂತ ಸ್ಯಾಂಡಲ್ವುಡ್ ನಿರ್ದೇಶಕ ಶಶಾಂಕ್ ಟ್ವಿಟರ್ನಲ್ಲಿ ಸುದೀರ್ಘವಾಗಿ ಕೆಲವು ಅಂಶಗಳನ್ನ ಹೇಳಿ ಉಲ್ಲೇಖ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಸಹಾಯದ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕಮೆಂಟ್ ಮಾಡಿದ್ರು. ಅದರಿಂದ ಬೇಸರಗೊಂಡ ಅಮಿತಾಬ್ ಬಚ್ಚನ್ ಸದ್ಯ 2 ಕೋಟಿ ಸಹಾಯ ಮಾಡಿರೋದ್ರಿಂದ ಹಿಡಿದು ಆಸ್ಪತ್ರೆ ಹಾಗೂ ಬೇರೆ ಬೇರೆ ವಿಭಾಗಕ್ಕೆ ಸಹಾಯ ಮಾಡಿರೋ ದೊಡ್ಡ ಪಟ್ಟಿಯನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಉತ್ತರ ಕೊಟ್ಟಿದ್ದಾರೆ. ಕೊರೋನಾ ಮಹಾಮಾರಿ ಅಟ್ಟಹಾಸಕ್ಕೆ ಚಿತ್ರೋದ್ಯಮದ ಮಂದಿ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ. ಹೀಗಾಗಿ ಸಂಕಷ್ಟದಲ್ಲಿರೋ ಕೆಲವು ಕಲಾವಿದರು ಹಾಗೂ ಸಿನಿಮಾದ ಎಲ್ಲಾ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಉಪೇಂದ್ರ ರೇಷನ್ ಕಿಟ್ ನೀಡಿ ಸಹಾಯ ಮಾಡುವುದಾಗಿ ಹೇಳಿದ್ದಾರೆ. ಬಾಲಿವುಡ್ನ ವಿಕ್ರಮ್ ವೇದ ಸಿನಿಮಾದ ರಿಮೇಕ್ನಲ್ಲಿ ಹೃತಿಕ್ ರೋಷನ್ ನಟಿಸುತ್ತಾರೆ ಅಂತ ಹೇಳಲಾಗಿತ್ತು. ಆದ್ರೀಗ ಕಾರಣಾಂತರದಿಂದ ಹೃತಿಕ್ ನಟಿಸಲ್ಲ ಅನ್ನೋ ಸುದ್ದಿ ಹೊರಬಿದ್ದಿದೆ. ಆದ್ರೆ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಮೇನಲ್ಲಿ ಶೂಟಿಂಗ್ಗೆ ಚಿತ್ರತಂಡ ಪ್ಲಾನ್ ಮಾಡಿತ್ತು. ಈಗ ಡೇಟ್ ಹೊಂದಾಣಿಕೆಯಾಗದ ಕಾರಣ ಹೃತಿಕ್ ಹೊರಬಂದಿದ್ದಾರೆ ಎನ್ನಲಾಗಿದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.